ಸ್ನೇಹಿತರೆ ನಮಸ್ಕಾರ. ನಾನಿವತ್ತು ನಾಗವಾರದಿಂದ ಲಿಂಗರಾಜಪುರಂಗೆ ಹೋಗುವಂತಹ ಒಂದು ಸರ್ಕಲಲ್ಲಿ ಇದ್ದೀನಿ ಸ್ನೇಹಿತರೆ, ಸಿಗ್ನಲಲ್ಲಿ. ಇಲ್ಲಿಂದ ನಾವು ರೈಟ್ ತಗೊಂಡು ನಾವೀಗ ಲಿಂಗರಾಜಪುರಂಗೆ ಹೋಗುವಂತಹ ರಸ್ತೆಯಲ್ಲಿ ಹೋಗ್ತಾ ಇದ್ದೇವೆ ಸ್ನೇಹಿತರೆ. ಇವತ್ತಿನ ನಮ್ಮ ಸೆಲೆಬ್ರಿಟಿ ಮನೆ ಯಾರ್ದ ಮನೆ ಅಂತಂದರೆ ಶರತ್ ಲತಾ ಅವರು ವಾಸವಿದ್ದಂತಹ ಮನೆ. ನೀವು ಅನ್ಕೋಬೋದು ಯಾರಿದು ಕಲಾ ಸಂಚಾರಿ ಅವರೇ ಶರತ್ ಲತಾ ಅಂತಂದು ಅನ್ಬೋದು. ಮಿನುಗುತ್ತಾರೆ ಕಲ್ಪನಾ ಅಂತಂದು ಹೇಳಿಬಿಟ್ಟು ಎಲ್ಲರಿಗೂ ಗೊತ್ತಿರುವಂತಹ ಹೆಸರು ಸ್ನೇಹಿತರೆ. ಎಸ್, ಯುವರ್ ರೈಟ್. ಮಿನುಗುತ್ತಾರೆ ಕಲ್ಪನಾ ಅವರು ವಾಸವಿದ್ದಂಥ ಮನೆನ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಸ್ನೇಹಿತರೆ. ವಿಡಿಯೋ ಲೆಂತ್ ಆಗುತ್ತೆ, ಯಾಕಂದರೆ ನಾನು ಏರಿಯಾ ವೈಸು ಕವರ್ ಮಾಡ್ಕೊಂಡು ಹೋಗಬೇಕಲ್ಲ, ಹಾಗಾಗಿ ಸ್ವಲ್ಪ ವಿಡಿಯೋ ಲೆಂತ್ ಆಗುತ್ತೆ. ದಯವಿಟ್ಟು ಯಾರೂ ಬೇಜಾರಾಗಬೇಡಿ, ಇದನ್ನು ಪೂರ್ತಿಯಾಗಿ ನೋಡಿ. ಮತ್ತು ಮಿನುಗುತ್ತಾರೆ ಕಲ್ಪನಾ ಅವರು ವಾಸವಿದ್ದಂತಹ ಮನೆ ಎಲ್ಲಿ ಅನ್ನೋದನ್ನ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ತಾ ಇದ್ದೇನೆ ಸ್ನೇಹಿತರೆ. ಅವರ ಹುಟ್ಟು ಹೆಸರು ಬಂದು ಶರತ್ ಲತಾ ಅಂತಂದೇಳ್ಬಿಟ್ಟು ಅವರು 1943ರಲ್ಲಿ ಜುಲೈ 18 ಮಧ್ಯಾಹ್ನ 3 ಗಂಟೆಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವರ ಜನನ ಆಗುತ್ತೆ, ಮಂಗಳೂರಿನಲ್ಲಿ. ಸ್ನೇಹಿತರೆ, ಅವರ ತಂದೆ ಹೆಸರು ಬಂದು NS ಕೃಷ್ಣಮೂರ್ತಿ ಮತ್ತು ತಾಯಿ ಹೆಸರು ಬಂದು M ಜಾನಕಮ್ಮನವರ ಪುತ್ರಿಯಾಗಿ ಜನನ ಹೊಂದ್ತಾರೆ ಸ್ನೇಹಿತರೆ. ಹೀಗೆ ನಾವು ಸೀದಾ ಹೋಗ್ತಾ ಇರಬೇಕು. ನಮಗೆ ಇಲ್ಲೊಂದು ಪೆಟ್ರೋಲ್ ಬಂಕ್ ಬರುತ್ತೆ, ಅಲ್ಲಿಂದ ಸ್ವಲ್ಪ ಮುಂದೆ ಹಾಗೆ ಸೀದಾ ಹೋಗ್ತಾ ಇರಬೇಕು ಸ್ನೇಹಿತರೆ. ಇದು ರಸ್ತೆ ಬಂದ್ಬಿಟ್ಟು ಲಿಂಗರಾಜಪುರಮು ಆಯಿಲ್ ಮಿಲ್ ರೋಡಿಗೆ ಹೋಗುವಂತಹ ಒಂದು ರಸ್ತೆ ಸ್ನೇಹಿತರೆ. ಹೀಗೆ ಸೀದಾ ಹೋಗ್ತಾ ಇರಬೇಕು ಸ್ನೇಹಿತರೆ. ಅವರು 1963ರಲ್ಲಿ ಪಂತಲು ಅವರ ನಿರ್ದೇಶನದ ಸಾಕು ಮಗಳು ಚಿತ್ರದಿಂದ ಅವರು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ ಸ್ನೇಹಿತರೆ. ಸುಮಾರು 78 ಚಲನಚಿತ್ರಗಳಲ್ಲಿ ಅವರು ನಟನೆ ಮಾಡಿರ್ತಾರೆ. ತುಂಬ ಅದ್ಭುತವಾದಂತಹ ನಟನೆ ಅಂತಂದೇ ಹೇಳ್ಬೋದು ಸ್ನೇಹಿತರೆ. ಅವ್ರನ್ನ ಕಳೆದುಕೊಂಡಂತಹ ಒಂದು ಸ್ಥಿತಿ ಇದೆಯಲ್ಲ, ಅದು ಒಂಥರ ರೋಚಕವಾದಂತಹ ಸ್ಥಿತಿ ಅಂತಂದೇ ಹೇಳ್ಬೋದು ಸ್ನೇಹಿತರೆ. ತುಂಬ ಅದ್ಭುತವಾದಂತಹ ನಟಿ ಅಂತಂದೇ ಹೇಳ್ಬೋದು ಸ್ನೇಹಿತರೆ. ಅವರ ನಟನೆಯ ಚಿತ್ರಗಳು ಹೇಳಬೇಕಂತಂದರೆ ಸೂಪರ್ ಡೂಪರ್ ಚಿತ್ರಗಳ ಕೊಟ್ಟಂತಹ ಒಂದು ಮಹಾನ್ ನಟಿ ಅಂತಂದೇ ಹೇಳ್ಬೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದು ಆಯಿಲ್ ಮಿಲ್ ರೋಡು ಸಿಗ್ನಲ್. ಇದು ಹೀಗೆ ನಾವು ಸೀದಾ ಹೋದರೆ ನಮಗೆ ಫ್ಲೇವರ್ ಬರುತ್ತೆ, ಅದರ ಮೇಲೆ ಹತ್ತಿ ನಾವು ಕೆಳಗಡೆ ಇಳಿಬೇಕು ಸ್ನೇಹಿತರೆ. ಇದು ರೂಟ್ ನೋಡ್ಕೊಳ್ಳಿ ಸ್ನೇಹಿತರೆ, ನಾನು ಹೇಳ್ತಾ ಇರೋದು ಸ್ನೇಹಿತರೆ. ಅವರು ನಟನೆ ಮಾಡಿರುವಂಥ ಚಿತ್ರಗಳು ಬೆಳ್ಳಿ ಮೋಡಗಳು, ಗೆಜ್ಜೆ ಪೂಜೆ, ಶರಪಂಜರ, ಎರಡು ಕನಸು, ಸೀತಾ, ಬಯಲುದಾರಿ, ಈ ತರಹದ ಒಂದು ಸೂಪರ್ ಡೂಪರ್ ಹಿಟ್ಟು ಕೊಟ್ಟಂತಹ ಚಲನಚಿತ್ರ ಕೊಟ್ಟಂತಹ ಒಂದು ಮಹಾನ್ ನಟಿ ಅಂತಂದು ಹೇಳ್ಬೋದು. ಇದು ಹೋಗ್ತಾ ಇರೋದು ನಾವಿವಾಗ ಆಯಿಲ್ ಮಿಲ್ ರೋಡು ಫ್ಲೇವರ್ ಮೇಲೆ ಹೋಗ್ತಾ ಇದ್ದೇವೆ ಸ್ನೇಹಿತರೆ. ಅವರು ಇದ್ದಂತಹ ಮನೆ ಹೆಸರು ಕೇಳಿದರೆ ನೀವು ಒಂಥರ ಯಾವ ಥರ ಇರುತ್ತೆ ಅಂದರೆ, ಅವ್ರ ಮನೆ ಹೆಸರು ಸ್ನೇಹಿತರೆ ಅನುಗ್ರಹ ಅಂತಂದು ಹೇಳ್ಬಿಟ್ಟು ಅವ್ರ ಮನೆಗೆ ಹೆಸರು ಇಟ್ಟಿದ್ರು ಸ್ನೇಹಿತರೆ. 10 ರೂಮುಗಳುಳ್ಳಂತಹ ಒಂದು ಬಂಗ್ಲೆ ಅದು. ಬಟ್ ಇವಾಗ ಅದನ್ನು ನೋಡಲಿಕ್ಕೆ ಆಗ್ತಾ ಇಲ್ಲ, ಆ ಥರವಾದ ಒಂದು ಸ್ಥಿತಿಯಲ್ಲಿ ನಾವು ನೋಡಬೇಕು ಸ್ನೇಹಿತರೆ. ಬಟ್ ಅದಕ್ಕೆ ಒಂದು ಪ್ರೂಫ್ ಇದೆ, ಏನಿದು ಅಲ್ಲಿ ಅಂತಂದು ಹೇಳ್ಬಿಟ್ಟು ನಾನು ಅಲ್ಲಿಗೆ ಹೋಗ್ಬಿಟ್ಟೆ ನಾನು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ಹೀಗೆ ಸೀದಾ ಹೋಗಬೇಕು ಸ್ನೇಹಿತರೆ. ನಾವು ಹೋಗ್ತಾ ಇದ್ದೀವಿ, ಆ ಫ್ಲೇವರ್ ಇಳಿದ್ಬಿಟ್ಟು ಸ್ವಲ್ಪ ಮುಂದೆ ಬರಬೇಕು ನಾವು. ಹಾಗೆ ನೋಡಿ, ಇಲ್ಲೊಂದು ಸಿಗ್ನಲ್ ಬರುತ್ತೆ, ಈ ಸಿಗ್ನಲಿಂದ ನಾವು ಲೆಫ್ಟ್ ತಗೋಬೇಕು ಸ್ನೇಹಿತರೆ. ನಾವು ಸೀದಾ ಹೋದರೆ ನಾವು ಶಿವಾಜಿನಗರಕ್ಕೆ ಲಿಂಗರಾಜಪುರಂಗೆ ಹೋಗ್ಬಿಡ್ತೀವಿ. ಇವಾಗ ಸ್ವಲ್ಪ ಮುಂದೆ ಹೀಗೆ ಸೀದಾ ಹೋಗ್ತಾ ಇರಬೇಕು ಸ್ನೇಹಿತರೆ. ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಬರುತ್ತೆ, ಹಳೆಯ ಬಸ್ ಸ್ಟ್ಯಾಂಡ್ ಅದು. ಅಲ್ಲಿ ಬಸ್ ಯಾವುದೂ ಬರೋದಿಲ್ಲ ಸ್ನೇಹಿತರೆ. ಹೀಗೆ ಸ್ವಲ್ಪ ಮುಂದೆ ಹೋಗಿ ನಾವು ಲೆಫ್ಟ್ ಸೈಡಿಗೆ ತಗೋಬೇಕು. ನಾವು ಮಿನುಗುತ್ತಾರೆ ಕಲ್ಪನಾ ಅವರು ವಾಸವಿದ್ದಂತಹ ಬಂಗ್ಲೆ. ಬಟ್ ಇವಾಗ ಅದು ಬಂಗ್ಲೆ ಇಲ್ಲ ಸ್ನೇಹಿತರೆ, ಅದು ಇವಾಗ ಏನಾಗಿದೆ ಅಂತ ನೀವೇ ನೋಡಿ. ಇವಾಗ ಇಲ್ಲಿ ಹೋಗ್ತಾ ಇದೆ ನೋಡಿ, ಸೀದಾ ಹೋದರೆ ಕಾಣ್ತಾ ಇರೋದು ಇದೇ ಡೆಡ್ ಎಂಡಲ್ಲಿರುವಂಥ ಅಪಾರ್ಟ್ಮೆಂಟ್. ಅವರು ವಾಸವಿದ್ದಂತಹ ಮನೆ ಇವಾಗ ಅಪಾರ್ಟ್ಮೆಂಟ್ ಆಗಿ ಪರಿವರ್ತನೆ ಆಗಿದೆ ಸ್ನೇಹಿತರೆ. ನೋಡಿ, ಇದೇ ಜಾಗದಲ್ಲಿ ಅವರ ಬಂಗ್ಲೆ ಇತ್ತು ಸ್ನೇಹಿತರೆ, ಅನುಗ್ರಹ ಅಂತ ಹೇಳಿ ಬಂಗ್ಲೆ ಹೆಸರು. ನೋಡಿ, ಇವಾಗ ನಿಮಗೆ ತೋರಿಸ್ಲಿಕ್ಕೆ ಹೋಗ್ತಾ ಇರುವಂತಹ ಪ್ರೂಫ್ ಏನಪ್ಪ ಅಂತಂದರೆ, ಅವರ ಮನೆಗೆ ಎಲೆಕ್ಟ್ರಿಕಲ್ ಪವರನ್ನು ಕೊಟ್ಟಂತಹ ಒಂದು TC, ಅದರಲ್ಲಿ ಹೆಸರು ಇನ್ನೂ ಇವಾಗಲೂ ಇದೆ ನೋಡಿ ಸ್ನೇಹಿತರೆ, ಕಲ್ಪನಾ ಅಂತಂದು ಹೇಳ್ಬಿಟ್ಟು 84 ಕಲ್ಪನಾ TC ಅಥವಾ ರಿಜಿಸ್ಟರ್ಸ್ ಅಂತ ಏನಿದೆ ನೋಡಿ ಸ್ನೇಹಿತರೆ. ಅದೆಲ್ಲ ಹೋಗ್ತಾ ಇದೆ ರೆಸಿಡೆನ್ಸಿ ಮ್ಯಾನೇಜ್.
ನೋಡಿ ಸ್ನೇಹಿತರೆ, ಇದು ಪ್ರೂಫು. ಇದು ಒಂದು ಉಳ್ಕೊಂಡಿದೆ ಇವಾಗ. ಕಲ್ಪನಾ ಅವರು ಇಲ್ಲಿ ವಾಸವಿದ್ರು ಅನ್ನೋದಕ್ಕೆ ಇದು ಒಂದೇ ಪ್ರೂಫು ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಯಾವ ಸೆಲೆಬ್ರಿಟಿ ಮನೆ ವಿಡಿಯೋ ಮಾಡಬೇಕು ಮತ್ತು ಅದನ್ನು ನೀವು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ಅಲ್ಲೋಗ್ಬಿಟ್ಟು ನಾನು ವಿಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ನಮಸ್ತೆ.